ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಒಂದು ಬೆಳೆ ಬೆಳೆಯೋದಕ್ಕೆ, ಒಂದು ವೃಕ್ಷವನ್ನು ನಾವು ಬೆಳೆಸೋದಕ್ಕೆ ಪ್ರತಿಯೊಂದಕ್ಕೂ ತನ್ನದೇ ಆದ ಧರ್ಮಗಳಿರುತ್ತೆ. ಹೌದಲ್ಲಮ್ಮ? ಯಾವ ಬೆಳೆಯನ್ನು ಯಾವ ಭೂಮಿಯಲ್ಲಿ ಹಾಕಬೇಕು ಧರ್ಮ ಇದೆ. ಯಾವ ವೃಕ್ಷಗಳನ್ನು, ಯಾವ ಬೆಳೆಗಳನ್ನು ಯಾವ ಜಾಗದಲ್ಲಿ ಬೆಳಿಬೇಕು ಧರ್ಮ ಇದೆ. ನೀವು ಹೆಣ್ಣು ಅಂದರೆ ಧರ್ಮ, ಧರ್ಮ ಅಂದರೆ ಹೆಣ್ಣು ಅಂತಕ್ಕಂಥ ಈ ಪ್ರಪಂಚದಲ್ಲಿರೋ ನಾವು ಧರ್ಮಕ್ಕೆ ವಿರೋಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಮಟ್ಟಕ್ಕೆ ಹೋದಾಗ ಭಗವಂತನನ್ನೂ ಕೂಡ ಹಿಂದೆ ಹಾಕೋದು. ಹೌದಾ? ಈ ವಿಚಾರದಲ್ಲಿ ಭಗವಂತನೂ ಹಾಕ್ಬಿಟ್ಟ ಸೈಡ್ಗೆ. ಯಾಕೆ? ಆ ಧರ್ಮದಲ್ಲಿ ಹೋದರೆ, ಭಗವಂತನ ದಾರಿಯಲ್ಲಿ ಹೋಗಬೇಕಂದ್ರೆ ಹೆಣ್ಣಿಗೆ ಮನೆಯಷ್ಟೇ ಕ್ಷೇತ್ರವಾಗಬೇಕು, ಹೊಸಲನ್ನು ದಾಟಬಾರದು ಅಂತಕ್ಕಂಥದ್ದು ಇತಿಹಾಸದಿರ್ತಕ್ಕಂಥ ಹೆಣ್ಣು ಮಕ್ಕಳ ವಿಚಾರ. ಹೊಸಲು ದಾಟಬಾರದು ಹೆಣ್ಣು, ಗಂಡು ಹೊಸಲು ಒಳಗೆ ಇರಬಾರದು, ಇದು ಧರ್ಮ. ಇದೆಯಾ ಈಗ? ಇಲ್ಲ. ಬದುಕಬೇಕಲ್ಲ ಸ್ವಾಮಿ, ಅಷ್ಟೇ ಬದುಕಿ, ಅಷ್ಟೇ. ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಈ ಥರದ್ದೇ ಕೇಳಬೇಡಿ. ಯಾವುದಾದ್ರು ಒಂದು ಸೈಡಿಗೆ ಬನ್ನಿ, ಇಲ್ಲ ದೇವ್ರ ಮರೆ ಹೋಗ್ಬಿಡಿ, ಪೂರ್ತಿ ಅಲ್ಲೇ ಹೋಗ್ಬಿಡಿ, ಇಲ್ಲ ನಿಮ್ಮ ಕಡೆ ಎಳ್ಕೊಳ್ಳಿ. ನೀವು ಅದಕ್ಕೂ ಕೊಡ್ತಾ ಇಲ್ಲ, ನೀವು ತಗೋತಾ ಇಲ್ಲ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಹೆಣ್ಮಕ್ಳು ಹೆಂಗೆ ಆದ್ರಲ್ಲ ಅಂತ ಯೋಚನೆ ಮಾಡಿ ಶಾಸ್ತ್ರ ಕೇಳಿದ್ರೆ ಯಾರು ಹೊಣೆ? ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ಇದು ಕೊನೆಯಲ್ಲಿ ಇರ್ತಕ್ಕಂತಹ ವಿಚಾರ ತುಂಬ ವಿಶೇಷವಾಗಿದೆ, ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ. ಏನು ಅಂದರೆ, ಹೆಣ್ಣು ಮಹಾರಾಣಿ ಥರ ಜೀವನ ಆಗಬೇಕು ಅಂದರೆ ತಂದೆ ತಾಯಿ ಎಷ್ಟೇ ಬಡತನ ಇರಲಿ, ಹೆಣ್ಣು ಓದ್ದೇನೇ ಇರಲಿ, ಹೆಣ್ಣು ಚೆನ್ನಾಗಿಲ್ಲದೇ ಇರಲಿ, ದಿಢೀರಂಥ ಶ್ರೀಮಂತಿಕೆಯನ್ನು ಬಯಸ್ತಕ್ಕಂತಹ ರಾಜಯೋಗ ವೈಭವನಕ್ಕಿಂತ ಮೀರಿ ಬೆಳೀತಕ್ಕಂಥ ಒಂದು ಆಪ್ಷನ್ ಏನಿದೆ ಅಂದರೆ, ಆ ಸಮಯದಲ್ಲಿ ಯಾವ ಹೆಣ್ಣು ವಸ್ತ್ರ ರೇಷ್ಮೆ ವಸ್ತ್ರ ಆಗಿರುತ್ತೋ, ಹಸಿರು ಬಟ್ಟೆ ಮೈ ಮೇಲೆ ಇರುತ್ತೋ ಅವಳಂಥ ಅದೃಷ್ಟವಂತೆ ಕೋಟಿವಂತೇನಿಲ್ಲ. ಆ ಸಮಯದಲ್ಲಿ ರೇಷ್ಮೆ ವಸ್ತ್ರ ಹಾಕಿರುವಂಥ ಹೆಣ್ಣು ಅದರಿ ರಾಜಮನೆತನದ ಹೆಣ್ಣಿಗಿನ್ನ ಉನ್ನತ ಕೊಡ್ತಾಳೆ. ರಾಜಮನೆತನದ ಹೆಣ್ಣಿಗಿನ್ನ ಅಂತಹ ಸುಖ ಸೌಲಭ್ಯಗಳು ಸಿಗತ್ತೆ. ರೇಷ್ಮೆ ವಸ್ತ್ರ ಹೆಣ್ಣು ಮಕ್ಕಳಿಗೆ ಹಾಕೋದೆಲ್ಲಿ ಬಂತು? ಹಾಕ್ಕೋತಾ ಇದ್ದಾರಾ? ಚಾನ್ಸೇ ಇಲ್ಲ. ಚಡ್ಡಿ ಹಾಕ್ಕೋಬೋದೇನೋ, ಎಲ್ಲರೂ ಹಾಕ್ಕೊಳ್ಳಲ್ಲ ಅಲ್ಲ, ವಿಚಾರ ಹೇಳಿದ್ದು ಕಾಮಿಡಿಗೆ. ಸೊ ರೇಷ್ಮೆ ವಸ್ತ್ರ ಎಲ್ಲಿ ಬಂತು? ಪ್ಯಾಂಟ್ ಹಾಕೋ ಜಮಾನದಲ್ಲಿ ರೇಷ್ಮೆ ವಸ್ತ್ರ ಹಾಕಿ ಸ್ಕೂಲು ಕಾಲೇಜಿಗೆ ಕಳಿಸೋದಾದರೆ ಅದ್ರ ಕಥೆ ಏನು? ಈ ರೇಷ್ಮೆ ವಸ್ತ್ರ ಬಣ್ಣದಲ್ಲಿ ಹಸಿರು ಬಣ್ಣ ವಸ್ತ್ರವನ್ನು ಯಾವ ಹೆಣ್ಣು ಪ್ರಥಮ ಋತುವಿನಲ್ಲಿ ಇರ್ತಾರೋ ಅವರ ಜೀವನದಲ್ಲಿ ಅವರಂಥ ಅದೃಷ್ಟ ಇನ್ಯಾರಿಗೂ ಸಿಗಲಿಕ್ಕಿಲ್ಲ. ಅವಳೇ, ಆ ಹೆಣ್ಣೆ ರಾಣಿಯ ರೀತಿಯಲ್ಲಿ, ರಾಣಿ ಥರದಲ್ಲಿ ಆ ಜೀವನವನ್ನು ನಡೆಸೋದಕ್ಕೆ, ಅಂದರೆ ನಿರೀಕ್ಷೆ ಇಲ್ಲದೆ ಬದುಕುವುದೇ ರಾಣಿ ಥರದ ಜೀವನ. ಏನಮ್ಮ? ನಿರೀಕ್ಷೆನೇ ಇಲ್ಲ, ಇಂಥ ಹುಡುಗ ಸಿಗ್ತಾನೆ ಗೊತ್ತಿಲ್ಲ, ಸಿಕ್ಬಿಟ್ಟ, ಈ ಮಟ್ಟಕ್ಕೆ ಒಳ್ಳೆ ಕೆಲಸ ಓದಿ ಒಳ್ಳೆ ಕೆಲಸ ತೊಗೊಂಡಿದ್ದೀನಿ ಅದೂ ಆಯಿತು, ಅಥವಾ ಒಳ್ಳೆ ಮನೆಗೆ ಸೇರಿದ್ದೀನಿ ಅದೂ ಆಯಿತು, ನನಗೆ ಅದೃಷ್ಟ ಹೆಂಗೆ ಅಂದರೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ, ಭಗವಂತ ನನಗೆ ಚೆನ್ನಾಗಿಟ್ಟಿದ್ದಾನೆ, ನಾನು ಯಾವಾಗಲೂ ನಗನಗ್ತಾ ಇರ್ತೀನಿ, ಖುಷಿಯಾಗಿದ್ದೀನಿ. ಈ ಥರದವ್ರಿಗೆ ರಾಣಿ ಥರದ ಜೀವನ, ಜೊತೆಗೆ ನೋಡಲಿಕ್ಕೆ ರಾಣಿ ಥರನೂ ಕಾಣಿಸ್ತಕ್ಕಂತಹ ಹೆಂಗಸರು ಕೂಡ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದಷ್ಟೇ ಹೊರತು ಇದನ್ನು ಹೀಗೆ ಮಾಡಿ ಅಂತ ನಾನು ಹೇಳುತ್ತಿಲ್ಲ, ನೀವು ಹಾಗೆ ಮಾಡಬೇಕು ಅಂತ ನಿಮ್ಮ ತೀರ್ಮಾನ, ಅದು ನಾವು ಹೇಳುವಂಥ ವಿಚಾರ ಅಲ್ಲ. ಈಗ ಇದಕ್ಕೆ ವಿಷಯವನ್ನು ನಾವು ಎಷ್ಟರ ಮಟ್ಟಿಗೆ ಗಮನಿಸ್ಕೋಬೇಕು ಅಂತಕ್ಕಂತಹ ವಿಚಾರ. ಇದನ್ನು ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ವಿಷಯ ಅಂದರೆ, ಹುಟ್ಟಿದ ಮಗುವಿನ ಮೇಲೆ ಸಂತಾನ, ಮದುವೆ ಆದ ಮೇಲೆ ಸಂತಾನ ಆಗಲೇಬೇಕು. ಹೌದಲ್ಲಮ್ಮ? ಪ್ರಥಮ ಋತು ಸಂತಾನಕ್ಕೆ ಸಿದ್ಧತೆಯಾಗಿರುವ ಹೆಣ್ಣು ಅಂತಕ್ಕಂಥ ಒಂದು ಫೌಂಡೇಶನ್, ಪಾಯ ರೆಡಿಯಾಗತ್ತೆ. ಹೌದಲ್ಲ? ಹೌದು. ಸಂತಾನಕ್ಕೆ ಹೆಣ್ಣು ಮಗಳು ಸಿದ್ಧತೆಯಾಗಿದ್ದಾಳೆ ಅನ್ನತಕ್ಕಂಥ ಗುರುತಿಗೆ ಪ್ರಥಮ ಋತುವಿನ ಮೂಢವಾಗಿರ್ತಕ್ಕಂಥ ಸತ್ಯ. ಹಾಗಿದ್ದರೆ ಮನೆಗೆ ಪಾಯ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಮನೆ ಇರುತ್ತೆ ಅಂತ ನಾವು ಪಾಯ ಹಾಕ್ತೀವೋ, ಹಾಗೆ ಹೆಣ್ಣಿಗೆ ಪ್ರಥಮ ಋತುವಿನಲ್ಲಿ ಸಿಗತಕ್ಕಂಥ, ಯಾಕೆಂದರೆ ಹೆಣ್ಣು ಮಗು ಹುಟ್ಟೋದು ಯಾರ ಕೈಯಲ್ಲೂ ಇಲ್ಲ. ಆದರೆ ಈ ಪ್ರಥಮ ಋತು ತಂದೆ ತಾಯಿ ಕೈಯಲ್ಲಿ ಇದೆ.